ಕೂಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಕಾವ್ಯವೆಂಬ ಮಹಾವೃಕ್ಷದಲ್ಲಿ ಕುಳಿತು ರಾಮರಾಮ ಎಂದು ಶ್ರುತಿ ಹಿಡಿದು ಮಧುರವಾಗಿ ಹಾಡುವ ವಾಲ್ಮೀಕಿ ಎಂಬ ಕೋಗಿಲೆಗೆ ಅನಂತ ಅನಂತ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ನಾನು ರಾಮಾಯಣದ ಕೆಲವು ಸ್ವಾರಸ್ಯಗಳು ಅಂತ ಒಂದು ಭಾಷಣ ಸರಣಿಯನ್ನ ಪ್ರಾರಂಭ ಮಾಡಿದೆ. ಅದರ ಗೊತ್ತು ಗುರಿಗಳ ಬಗ್ಗೆ ಒಂದು ರೀತಿಯಿಂದ ಸ್ಪಷ್ಟಪಡಿಸಿದೆ. ಅದರ ಮುಂದುವರೆದ ಭಾಗವಾಗಿ ಇಂದು ಅಯೋಧ್ಯ ಕಾಂಡದಲ್ಲಿ ಬರ್ತಕ್ಕಂತ ಕೆಲವು ಸ್ವಾರಸ್ಯಗಳನ್ನ ನಾವು ಗಮನಿಸೋಣ. ನೋಡಿ, ನಾನು ಆ ಬಾಲಕಾಂಡವನ್ನ ಕಳೆದ ಸಂಚಿಕೆನಲ್ಲೇ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೊದಲನೇ 4 ಸರ್ಗಗಳ ಒಂದು ಸ್ಥೂಲ ಪರಿಚಯವನ್ನ ಮಾಡ್ಕೊಂಡ್ವಿ. ಆ ನಂತರ ನಾನು ನೋಡ್ತಾ ಇದ್ದಾಗ ಮತ್ತೊಂದು ನನ್ಗೆ ವಿಚಾರ ಗಮನಕ್ಕೆ ಬಂತು. ಟಿ.ವಿ.ಜಿ ಅವರು ಒಂದತ್ರ ಬರೀತಾರೆ, ಈ ಮೊದಲು 4 ಸರ್ಗಗಳೇನಿದೆ, ಈ ಬಾಲರಾಮಾಯಣ ಅಂತಿರ್ಬೋದು ಅಥವಾ ಈ ಕ್ರೌಂಚ ಪಕ್ಷಿಗಳ ವಧೆ, ಮತ್ತೆ ಅವ್ರಿಗೆ ವಾಲ್ಮೀಕಿಗಳಿಗೆ ಒಂದು ರೀತಿಯಿಂದ ವಿಷನ್ ಅಂತ ಬಂದಿದ್ದು, ಅದೆಲ್ಲ ನೋಡ್ತಾ ಇದ್ರೆ ಅದು ಬಹುಶಃ ಅದು ವಾಲ್ಮೀಕಿ ಬರೆದಿದ್ದಲ್ಲ, ಅದು ಅವರ ಯಾರೋ ಪ್ರಿಯ ಶಿಷ್ಯಂದ್ರು ನಂತರ ಸೇರ್ಸಿರ್ಬೋದು ಅಂತ ಒಂದು ಒಂದು ಅಭಿಪ್ರಾಯವನ್ನ ಪಡ್ತಾರೆ. ಅದೇನಾದ್ರೂ ಇರ್ಲಿ, ಅವ್ರು ಇನ್ನೊಂದು ಕೂಡ ಬರೀತಾರೆ, ಅದೇನಾದ್ರೂ ಇರ್ಲಿ, ಆದ್ರೆ ನಾನು ಈ 4 ಸರ್ಗಗಳನ್ನ ಬಿಡಲಾರೆ ಅಂತ ಕೂಡ ತುಂಬಾ ದೃಢವಾಗಿ ಹೇಳ್ತಾರೆ. ಸೊ ಡಿ.ವಿ.ಜಿ ಅವರೇ ಹೇಳಿದ್ಮೇಲೆ ನಮಗೇನು ಸಂದೇಹ ಬೇಡ, ನಾವು ಅದನ್ನ ಚೆನ್ನಾಗಿ ನೋಡೋಣ, ಅದರ ಸ್ವಾರಸ್ಯಗಳನ್ನ ಗಮನ ಕೊಡೋಣ. ಈಗ 5ನೇ ಸರ್ಗದಿಂದ ಬಾಲಕಾಂಡ ಪ್ರಾರಂಭವಾಗೋದೇ 5ನೇ ಸರ್ಗದಲ್ಲಿ. ಇಲ್ಲಿ ಪ್ರಮುಖವಾಗಿ ಬಾಲಕಾಂಡದಲ್ಲಿ 3 ಕಥಾ ಪ್ರಸಂಗಗಳು ಬರುತ್ತೆ. ಮೊದಲನೇದಾಗಿ ರಾಮ ಮತ್ತು ಆತನ ಸಹೋದರರ ಜನನ, ಎರಡನೇದಾಗಿ ವಿದ್ಯಾರ್ಜನೆ, ಅದೇ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿ ಅವ್ರನ್ನ ಹಲವಾರು ರಾಕ್ಷಸರ ಸಂಹಾರ, ವಿದ್ಯಾರ್ಜನೆ ಇತ್ಯಾದಿ. ಮೂರನೇದಾಗಿ ಸೀತಾ ಪರಿಣಯ ಅಥವಾ ಸೀತಾ ವಿವಾಹ ಅಥವಾ ರಾಮನ ವಿವಾಹ. ಅದು 3ನೇ ಕಥಾ ಪ್ರಸಂಗ. ಈ 3 ಕಥಾ ಪ್ರಸಂಗಗಳನ್ನ ನಾವು ಬ್ರಾಡ್ಲಿ ಕ್ಲಾಸಿಫೈ ಮಾಡ್ಬೋದು ಇದರಲ್ಲಿ, ನಮ್ಮ ಈ ಬಾಲಕಾಂಡದಲ್ಲಿ. ಈಗ ಮೊದಲನೇದಾಗಿ ನಾವು ರಾಮನ ಜನನ ಕಥಾ ಪ್ರಸಂಗವನ್ನ ನೋಡೋಣ, ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಗಳನ್ನ ನಾವು ಆಸ್ವಾದಿಸೋಣ ಅಂತ ಹೇಳ್ತಾ ಈಗ ಅದೇನ್ ನಡೆಯುತ್ತೆ ಅಂತ ಬರುತ್ತೆ. ಅಲ್ಲಿ ಬಾಲಕಾಂಡದ ಆ ಸರ್ಗಗಳಲ್ಲಿ ಇಲ್ಲಿ ದಶರಥ ಹೇಗಿದ್ದ, ಆತನ ಮಂತ್ರಿ ಮಂಡಲ ಹೇಗಿತ್ತು, ಆತನ ಪ್ರಜೆಗಳು ಹೇಗಿದ್ರು, ಅಯೋಧ್ಯೆಯ ವರ್ಣನೆ ಮತ್ತೆ ದಶರಥ ಮಾಡಿದ ಯಾಗಗಳು ಮತ್ತು ರಾಮ ಮತ್ತು ಆತನ ಸಹೋದರರ ಜನನ, ಇಷ್ಟು ಸಂಕ್ಷಿಪ್ತವಾಗಿ ಬರುತ್ತೆ. ಇಲ್ಲಿ ಈ ಬಾಲಕಾಂಡದಲ್ಲಿ ಅಥವಾ ಇಡೀ ಪೂರ್ತಿ ರಾಮಾಯಣದಲ್ಲಿ ನಮ್ಮ ವಾಲ್ಮೀಕಿಗಳೇನಿದ್ದಾರೆ ಅವರು ತುಂಬಾ ಜನರಸತ್ತು, ತುಂಬಾ ಉದಾರಿಗಳು. ಅವರು ಏನಂದ್ರೆ ಒಂದು ಸಣ್ಣದಾಗಿ ಏನೋ ಒಂದು ಒಳ್ಳೆ ಗುಣ ತೋರಿಸಿದ್ರೆ ಅದನ್ನ ತುಂಬಾ ಎಕ್ಸಾಜುರೇಟ್ ಮಾಡಿ ಅವರು ವರ್ಣಿಸ್ತಾರೆ. ಅಲ್ಲಿ ರಾಮಾಯಣದಲ್ಲಿ ಕೆಲವೊಮ್ಮೆ ತುಂಬಾ ಎಕ್ಸಾಜುರೇಷನ್ಸ್ ಬರುತ್ತೆ. ಎಲ್ಲಿ ಯಾವುದು ಒಂದು 1000 ಗಟ್ಟಲೆ ಕಡಿಮೆನೇ ಇಲ್ಲ, ನಂಬರ್ಸ್ ಲಕ್ಷ ಕೋಟಿ ಗಟ್ಟಲಲ್ಲಿ ಬರುತ್ತೆ. ಆದ್ರೆ ಅದನ್ನ ನಾವು ಮುಂಚೆನೆ ಹೇಳ್ದಂಗೆ ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಇಟ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅಲ್ಲಿ ದಶರಥನ ವರ್ಣನೆ ತುಂಬಾ ಚೆನ್ನಾಗಿ ಬರುತ್ತೆ, ದಶರಥ ಹೇಗಿದ್ದ ಅದಂತೆಲ್ಲ. ಬಟ್ ಮುಂದೆ ದಶರಥನ ನೋಡಿದಾಗ ಅಯ್ಯೋ ಅಂತ ಗ್ರೇಟ್ ಕ್ವಾಲಿಟೀಸ್ ಇರ್ಲಿಲ್ವಲ್ಲ ಈ ಮನುಷ್ಯನಲ್ಲಿ ಅಂತ ಅನ್ಸುತ್ತೆ. ಇರ್ಲಿ, ಅದನ್ನ ನೋಡೋಣ ಏನೇನ್ ಬರುತ್ತೆ ಅವನ ಕ್ವಾಲಿಟೀಸ್ ಮುಂದಿನ ಸಂಚಿಕೆಗಳಲ್ಲಿ. ಆಮೇಲೆ ನನ್ಗೆ ಇಲ್ಲಿ ಜನರು ಹೇಗಿದ್ರು ಅನ್ನೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅದು ಒಂದು ಅಯೋಧ್ಯೆಯ ಒಂದು ಕಲ್ಚರ್ನ ಕೂಡ ತೋರಿಸುತ್ತೆ. ಅಲ್ಲಿ ನನಗೆ ತುಂಬಾ ಸ್ವಾರಸ್ಯ ಅನ್ಸಿದ್ದೇನಪ್ಪಾ ಅಂದ್ರೆ, ಅದು ಒಂಥರ ವೆಲ್ ಡ್ರೆಸ್ಡ್ ಕಲ್ಚರ್ ಅಯೋಧ್ಯೆಯಲ್ಲಿ. ಅಲ್ಲಿ ಅವರೆಲ್ಲ ಕಿವಿನಲ್ಲಿ ಕುಂಡಲ ಹಾಕೋತಿದ್ರಂತೆ, ತಲೆಯಲ್ಲಿ ಶಿರೋಭೂಷಣಗಳಿತ್ತು, ಕೊರಳಲ್ಲಿ ಹಾರ ಇತ್ತು, ಪರ್ಫ್ಯೂಮ್ಸ್ ಅಂದ್ರೆ ಚಂದನಾದಿ ಅಂತ ಚಂದನ ಮತ್ತು ಅದರ ಇನ್ನೊಂದು ಅಲೈಡ್ ಪರ್ಫ್ಯೂಮ್ಸ್ ನ ತುಂಬಾ ಉಪಯೋಗಿಸ್ತಾ ಇದ್ರಂತೆ, ಹಸ್ತಾಭರಣಗಳಿತ್ತಂತೆ. ಅಂದ್ರೆ ಐರನ್ ಕ್ಲಾತ್, ಬರೀ ಶುಭ್ರ ಒಂದೆಲ್ಲ ಐರನ್ ಕ್ಲಾತ್ ನ ಅವರು ಧರಿಸ್ತಾ ಇದ್ರಂತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಗುಹೆಗಳಲ್ಲಿರುವ ಸಿಂಹಗಳಂತೆ ಅಯೋಧ್ಯ ನಗರಿಯೊಳಗೆ ಅವರು ವಾಸವಾಗಿದ್ರು ಅಂತ ಒಂದು ಚಮತ್ಕಾರವಾದಂತಹ ಅಲಂಕಾರವನ್ನ ವಾಲ್ಮೀಕಿಗಳು ಬಳಸ್ತಾರೆ. ನನಗೆ ಇದು ಸೋಜಿಗಾತ. ಇದು ಇನ್ನೊಂದು ತುಂಬಾ ಆಶ್ಚರ್ಯ ಅನ್ಸಿತ್ತೇನಪ್ಪಾ ಅಂತಂದ್ರೆ, ಇಷ್ಟೊಂದು ಗುಣಗಳಿದ್ದಂತ ಈ ಅಯೋಧ್ಯ ಜನರು ಕೇವಲ ಒಂದು 25-30 ವರ್ಷಗಳಲ್ಲಿ ಎಷ್ಟು ಹಾಳಾಗ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಕೊನೆಗೆ ಸೀತೆ ಬಗ್ಗೆನೆ ಅಪವಾದ ಹೊರಿಸಿ ಅವಳನ್ನ ಕಾಡಿಗಟ್ಟೋ ತರ ಮಾಡ್ಬಿಟ್ರಲ್ಲ ಅಂತ ನನಗೆ ಕೆಲವೊಮ್ಮೆ ಆಶ್ಚರ್ಯ ಅನ್ಸುತ್ತೆ. ಅದು ಅಲ್ಲದೇನೆ ವಾಲ್ಮೀಕಿಯವರ ಅಬ್ಸರ್ವೇಷನ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಡೀಟೇಲ್ಸ್ ಹೋಗ್ತಾರೆ.
ಅವ್ರಲ್ಲಿ ಅಯೋಧ್ಯೆನಲ್ಲಿ ಇರ್ತಕ್ಕಂಥ ಎಷ್ಟು ಒಂದು 6-7 ಜಾತಿಯ ಕುದುರೆಗಳು, ಅಂದ್ರೆ ಸಿಂಧು ದೇಶದ್ದು ಆತರ ಜಾತಿಯ ಕುದುರೆಗಳನ್ನ ಅವರು ಬರೀತಾರೆ. ಆನೆಗಳು, ಅದರಲ್ಲೂ 4-5 ವೆರೈಟಿ ಅಥವಾ ಜಾತಿಯ ಆನೆಗಳು ಬರೀತಾರೆ. ಈ ರೀತಿಯಾಗಿ ತುಂಬಾ ಸ್ಮಾಲ್ ಡೀಟೇಲ್ಸ್, ಇಂಟ್ರಿಕೇಟ್ ಡೀಟೇಲ್ಸ್ ನ ವಾಲ್ಮೀಕಿ ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಅದು ಅಲ್ಲದೆ ಅಯೋಧ್ಯೆ ಕೂಡ ಎಷ್ಟು ಚೆನ್ನಾಗಿತ್ತಂತ ಅಂದ್ರೆ ಇದರಲ್ಲಿ ಬರೆಯೋದವರು ಅದು 2 ಯೋಜನ ದೂರದಿಂದ ಕಾಣ್ತಾ ಇತ್ತಂತೆ. ಅಂದ್ರೆ 1 ಯೋಜನ ಅಂದ್ರೆ 8 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ, ಅಂದ್ರೆ 16 ಕಿಲೋಮೀಟರ್ ದೂರದಿಂದ ಅದು ಅಯೋಧ್ಯೆ ಕಾಣತ್ತೆ. ಸ್ವಲ್ಪ ನನಗೆ ಕಷ್ಟ ಅನಿಸ್ತು 16 ಕಿಲೋಮೀಟರ್ ಇಂದ ಕಾಣಿಸೋದು. ಆದ್ರೆ ಅದೇ ನಾನು ಹೇಳಿದ್ನಲ್ಲ, ಕೆಲವೊಮ್ಮೆ ತುಂಬಾ ಸ್ವಲ್ಪ ಎಕ್ಸಾಜರೇಷನ್ ಬರುತ್ತೆ. ಅದನ್ನೆಲ್ಲ ನಾವು ಬದಿಗಿಟ್ಟು ಅವ್ರು ಅದರಲ್ಲಿ ಹೇಳೋದು ಅದ್ರ ಅಳತೆ 12 ಯೋಜನ ಉದ್ದ ಇತ್ತಂತೆ, 3 ಯೋಜನ ಅಗಲ ಇತ್ತಂತೆ. ಅಂದ್ರೆ ಇದನ್ನ ನಾನು ಸ್ಕ್ವೇರ್ ಕಿಲೋಮೀಟರ್ಸ್ ಅಲ್ಲಿ ನಾನು ಬೇಗ ನೋಡಿದ್ರೆ 2304 ಸ್ಕ್ವೇರ್ ಕಿಲೋಮೀಟರ್ಸ್ ಬರುತ್ತೆ. ಇದು ಇವಾಗ ನಾನು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಇದನ್ನ ಕೂಡ ನೋಡಿದೆ ತೆಗೆದ್ಬಿಟ್ಟು ಎಷ್ಟಿದೆ ಬೆಂಗಳೂರು ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ. ಗವರ್ಮೆಂಟ್ ಆಫ್ ಕರ್ನಾಟಕ ವೆಬ್ಸೈಟ್ ಪ್ರಕಾರ ಅದು 741 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಅಂತೆ. ಅಂದ್ರೆ ಒಂದೊಂದೊಂದು ಹೇಳುತ್ತೆ ಬೆಂಗಳೂರ ಯಾವ ಅದು ಏರಿಯಾ ಎಷ್ಟು ಅಂತ. ಬಹುಶಃ 2100 ಸ್ಕ್ವೇರ್ ಕಿಲೋಮೀಟರ್ ಇರ್ಬೋದು. ಅಂದ್ರೆ ಅಯೋಧ್ಯ ಬೆಂಗಳೂರಿಗಿಂತ ದೊಡ್ಡದಿತ್ತ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈಗಿನ ಅಯೋಧ್ಯ ನೋಡಿದ್ರೆ ಒಂದು ಸಣ್ಣ ಒಂದು ಸಣ್ಣ ಊರು ಅಥವಾ ಒಂದು ಸಣ್ಣ ಹಳ್ಳಿ ತರ ಇದೆ. ಆದ್ರೆ ಒಟ್ಟಿನಲ್ಲಿ ನಾವೇನ್ ಅನ್ಕೋಬೇಕಂದ್ರೆ ಇದು ಒಂದು ದೊಡ್ಡ ರಾಜ್ಯ ಆಗಿತ್ತು, ದೊಡ್ಡ ರಾಜಧಾನಿ ಆಗಿತ್ತು. ಅಲ್ಲಿ ದೊಡ್ಡ ದೊಡ್ಡ ಮನೆಗಳಿದೆ ಅಂತ ಬರೀತಾರೆ. ಅಂದ್ರೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಸ್ ಇತ್ತು, ದೊಡ್ಡ ರಸ್ತೆಗಳಿತ್ತು ಅಂತ ಆಯ್ತು, ಉದ್ಯಾನವನಗಳಿದ್ವು ಅಂತೆ. ಅದು ಅಲ್ಲದೆ ಅವರು ಅದೊಂದು ಟ್ರೇಡ್ ಹಬ್ ಆಗಿತ್ತು ಕೂಡ ಅಂತ ಬರೀತಾರೆ. ಒಟ್ಟಿನಲ್ಲಿ ಅದು ಒಂಥರ ಹೈ ಡೆನ್ಸಿಟಿ ಪಾಪ್ಯುಲೇಟೆಡ್ ಸಿಟಿ ಆಗಿತ್ತು. ಅದನ್ನ ಯುದ್ಧ ಮಾಡಿ ಗೆಲ್ಲಕ್ ಸಾಧ್ಯ ಇರ್ಲಿಲ್ಲ ಅಂತ ಆಗಿದ್ರಿಂದ ಅದಕ್ಕೆ ಅಯೋಧ್ಯ ಅಂತ ಕೂಡ ಕರೀತಾ ಇದ್ರು. ಆಮೇಲೆ ದಶರಥನ್ಗೆ ಒಟ್ಟು 8 ಮಂದಿ ಮಂತ್ರಿಗಳಿದ್ರು. ಆಮೇಲೆ 2 ಪುರೋಹಿತರು. ಆ 2 ಪುರೋಹಿತರು ವಸಿಷ್ಠರು ಮತ್ತೆ ವಾಮದೇವರು. ಇಲ್ಲಿ ಒಂದತ್ರ ಮಂತ್ರಿಗಳ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿ ಬರೀತಾರೆ, ಅವ್ರು ಹೇಗಿದ್ರು ಅಂತ. ಅವರ ಉಡುಗೆಯೂ ಶುದ್ಧ, ತೊಡುಗೆಯೂ ಶುದ್ಧ, ಆಚಾರವೂ ಶುದ್ಧ, ರಾಜ ಮತ್ತು ರಾಜ್ಯದ ಹಿತದಲ್ಲಿ ಮಾತ್ರ ಆಸಕ್ತಿ ಇತ್ತು ಅವ್ರಿಗೆ. ಆಮೇಲೆ ಒಂದು ಒಳ್ಳೆ ಅಲಂಕಾರ ಉಪಯೋಗಿಸ್ತಾರೆ, ಅದು ತುಂಬಾ ಸ್ವಾರಸ್ಯಕರವಾಗಿದೆ. ಅವರ ರಾಜನೀತಿ ಎಂಬ ನೇತ್ರ ಸದಾ ಜಾಗೃತವಾಗಿರ್ತಾ ಇತ್ತು ಅಂತ. ಇದು ಇಂದಿನ ನಮ್ಮ ಮಂತ್ರಿಗಳನ್ನ ನೋಡಿದ್ರೆ ಎಷ್ಟು ವಿರೋಧಾಭಾಸ ಅನ್ಸ್ಬಿಡುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಅವರ ಉಡುಗೆ ಮಾತ್ರ ತುಂಬಾ ಶುಭ್ರವಾಗಿರುತ್ತೆ. ಯಾಕಂದ್ರೆ ಪಕ್ಕ ಇದನ್ನ ಗಂಜಿ ಹಾಕಿರ್ತದಂತ ಖಾದಿನ ಶುಭ್ರವಾದಂತ ಖಾದಿ ಹಾಕೊಂಡಿರ್ತಾರೆ. ಆದ್ರೆ ಅವ್ರ ಆಚಾರ, ಅವ್ರಿಗೆ ರಾಜ್ಯದ ಬಗ್ಗೆನೋ ರಾಜ್ಯದ ಜನತೆ ಬಗ್ಗೆ ಹಿತ ಬಗ್ಗೆ ಅವ್ರಿಗೆ ಯಾವಾಗ್ಲೂ ಯೋಚನೆ ಮಾಡ್ತಾರ, ಅವರ ರಾಜನೀತಿ ಎಂಬ ನೇತ್ರ ಜಾಗೃತವಾಗಿರುತ್ತಾ ಅಂತ ಅದನ್ನ ನಾವೊಂದು ಪ್ರಶ್ನೆಯ ಮೂಲಕ ನೋಡ್ಬೇಕಾಗತ್ತೆ. ನಮ್ಗೆ ಗೊತ್ತಿರೋ ಹಾಗೆ ದಶರಥನ್ಗೆ ತುಂಬಾ ಮಕ್ಕಳ ಚಿಂತೆ. ಅದಕ್ಕೆ ಏನ್ ಮಾಡ್ತಾನೆ, ಅವನು ಮಂತ್ರಿ ಪುರೋಹಿತರನ್ನೆಲ್ಲ ಕರಿತಾನೆ. ಅವನು ಹೇಳೋದು ತುಂಬಾ ನಂಗೆ ನಗು ಬಂತು. ಅಲ್ಲಿ ನನಗೆ 60,000 ವರ್ಷ ವಯಸ್ಸಾಗೋಯ್ತು ಅಂತ. ಮೋಸ್ಟ್ಲಿ ವಾಲ್ಮೀಕಿಗಳನ್ನು ಮಲ್ಟಿಪ್ಲೈ ಬೈ 1000 ಮಾಡ್ಬಿಟ್ರ ಅಂತ ಅಥವಾ ಏನು ಅಂತ ಗೊತ್ತಾಯಿಲ್ಲ. 60,000 ವರ್ಷ ವಯಸ್ಸಾಗೋಯ್ತು, ಇಷ್ಟೊಂದು ವರ್ಷದಿಂದ ಬದುಕಿದೀನಿ, ಏನು ಉಪಯೋಗ, ನನ್ಗೆ ಮಕ್ಕಳೇ ಇಲ್ಲ, ನನ್ಗೆ ಪುತ್ರ ಸಂತಾನವೇ ಇಲ್ಲ, ಅದಕ್ಕೋಸ್ಕರ ನನ್ಗೆ ಯಾರೋ ಹೇಳಿದ್ದಾರೆ ನಾನು ಅಶ್ವಮೇಧ ಯಾಗ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಎಲ್ಲರೂ ಸಮ್ಮತಿಸ್ತಾರೆ, ತುಂಬಾ ಒಳ್ಳೇದು ಅಂತ. ಅದಕ್ಕೆ ತಯಾರಿ ಪ್ರಾರಂಭ ಆಗತ್ತೆ. ಆಗ ವಸಿಷ್ಠರು ಎಲ್ಲ ಹಲವಾರು ಸೂಚನೆಗಳನ್ನ ಕೊಡ್ತಾರೆ. ಅದ್ರಲ್ಲಿ ಒಂದು ಬರುತ್ತೆ, ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಪಂಡಿತರು ಬರ್ತಾರೆ, ವಿದ್ವಾಂಸರು ಬರ್ತಾರೆ ಅಂತ. ಅಲ್ಲಿ ವಸಿಷ್ಠರು ಒಂದು ತುಂಬಾ ಒಳ್ಳೆ ಮಾತು ಹೇಳ್ತಾರೆ, ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ. ಇದು 2 ಬಾರಿ ಬರುತ್ತೆ. ಒಂದು ಬಾರಿ ವಸಿಷ್ಠರ ಬಾಯಲ್ಲಿ ಬರುತ್ತೆ, ಇನ್ನೊಮ್ಮೆ ದಶರಥನ್ ಬಾಯಲ್ಲಿ ಬರುತ್ತೆ. ಇದೇ ಸೇಮ್ ಸೆಂಟೆನ್ಸ್, ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ. ಯಾಕೆ ಅಂತ ಕರೀತಾರೆ ವಿದ್ವಾಂಸರಿಗೆ? ಯಾಕೆ ಬ್ರಹ್ಮ ರಾಕ್ಷಸರು ಅಂತಂದ್ರೆ, ವಿದ್ವಾಂಸರು ಬಂದಿರ್ತಾರೆ, ಅವ್ರು ಎಲ್ಲಾದ್ರಲ್ಲೂ ತಪ್ಪು ಕಂಡುಹಿಡಿತಾ ಇರ್ತಾರೆ. ಆದ್ರಿಂದ ಯಾವುದೇ ಫ್ಲಾಲೆಸ್ ಎಕ್ಸಿಕ್ಯೂಷನ್ ಆಗ್ಬೇಕು ಈ ಯಾಗ, ಅದಕ್ಕೆ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ಇಲ್ಲಿ ಅದು ಪ್ರಯೋಗ ತುಂಬಾ ಚೆನ್ನಾಗಿದೆ. ಇನ್ನ ದಶರಥ ಮನೆಗೆ ಹೋಗಿ ತನ್ನ ಹೆಂಡತಿಯರಿಗೆಲ್ಲ ಹೇಳ್ತಾನೆ. ಇಲ್ಲೂ ಒಂದು ತುಂಬಾ ಅಲಂಕಾರ ತುಂಬಾ ಸ್ವಾರಸ್ಯಕರವಾಗಿದೆ. ಅಲ್ಲಿ ಹೇಗಿತ್ತು ಅಂತ, ಈ ತರ ಯಾಗ ಮಾಡ್ತೀನಿ ನಾನು ನನ್ನ ಪುತ್ರರಿಗೋಸ್ಕರ, ನನ್ಗೆ ಮಕ್ಕಳು ಹುಟ್ಟಬೇಕು ಅಂತ ಹೇಳಿದಾಗ ಆ ಅಲಂಕಾರ ತುಂಬಾ ಚೆನ್ನಾಗಿ ಬಳಸ್ತಾರೆ. ಹಿಮವು ಕಳೆದಾಗ ವಸಂತ ಕಾಲದಲ್ಲಿ ತಾವರೆಗಳು ಶೋಭಿಸುವಂತೆ ಅವರ ಮುಖಗಳು ಕಳೆ ಏರಿದವು ಅಂತ. ಆತರ ಒಂದು ಒಳ್ಳೆ ಅಲಂಕಾರ ಇಲ್ಲಿ ಬರುತ್ತೆ.
ಆಮೇಲೆ ಅಷ್ಟೊತ್ತಿಗೆ ಈ ದಶರಥನ ಇನ್ನೊಬ್ಬ ಮಂತ್ರಿ, ಆ 8 ಜನ ಮಂತ್ರಿಗಳಲ್ಲಿ ಸುಮಂತ್ರ ಅಂತ ಇರ್ತಾನೆ. ಅವನು ಬಂದು ಆ ಋಷ್ಯಶೃಂಗನ ಬಗ್ಗೆ ಹೇಳ್ತಾನೆ. ಈ ಋಷ್ಯಶೃಂಗ ಅನ್ನೋನು ವಿಭಾಂಡಕ ಅಂತ ಒಬ್ಬ ಮುನಿ, ಅವರ ಮಗ. ವಿಭಾಂಡಕ ಕಾಶ್ಯಪನ ಮಗ, ಆಯ್ತಾ. ಈ ವಿಭಾಂಡಕ ಇದ್ದಿದ್ದು ಕಾಡಿನಲ್ಲಿ, ಅಲ್ಲೇ. ಇವನು ಋಷ್ಯಶೃಂಗ ಕೂಡ ಅಲ್ಲಿ ತಂದೆಯ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಾನೆ. ಅವನು ಬ್ರಹ್ಮಚಾರಿ. 2 ತರದ ಬ್ರಹ್ಮಚರ್ಯ ಬರುತ್ತೆ ಅಂತ ವಾಲ್ಮೀಕಿ ಬರೀತಾರೆ. ಒಂದು ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ವ್ರತ, ಇನ್ನೊಂದು ಋತುಗಳ ಕಾಲ ಮತ್ತೆ ಋತುಗಳಿಗೆ ಸಂಬಂಧಪಟ್ಟಂತ ಬ್ರಹ್ಮಚರ್ಯ. ಇವನು ಮೊದಲನೇ ಕ್ಯಾಟಗರಿಗೆ ಸೇರಿದವನು. ಅವನು ಕಾಡು, ತಂದೆ ಶುಶ್ರೂಷೆ, ಅದು ಬಿಟ್ರೆ ಅವನಿಗೆ ಬೇರೆ ಯಾವ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ. ಅವನು ಯಾವ ತರ ಗೊತ್ತಿಲ್ಲ ಅಂದ್ರೆ ಅವನಿಗೆ ಕುರಿ ಕೋಳಿಗಳನ್ನ ಕೂಡ ನೋಡಿರಲ್ಲ. ಅಷ್ಟು ನಾಯಿವ್ ಅಥವಾ ಅಷ್ಟು ಆ ಕಾಡಿನಲ್ಲೇ ಇರ್ತಂತ ಮನುಷ್ಯ. ಅವಾಗ ಅಲ್ಲಿ ಕಾಡಿ ಬಿಟ್ಟು ಎಲ್ಲೂ ಹೋಗಿರಲ್ಲ. ಅದಲ್ದೇನೆ ಅಲ್ಲಿ ಅಂಗದೇಶ ಅಂತ ಇನ್ನೊಂದಿರುತ್ತೆ. ಅದರ ರಾಜ ರೋಮಪಾದ ಅಂತ, ಅವನು ದಶರಥನ್ ಕ್ಲೋಸ್ ಫ್ರೆಂಡ್. ಅವನ್ಗೇನಾಗತ್ತೆ, ಅವನ ರಾಜ್ಯದಲ್ಲಿ ತುಂಬಾ ದೊಡ್ಡ ಕ್ಷಾಮ ಬಂದ್ಬಿಡುತ್ತೆ. ಆ ಕ್ಷಾಮದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಲ್ಲಾರು ಬಂದ್ ಬೈತಾರೆ, ಎಲ್ಲ ನೀನ್ ಮಾಡಿರ್ತಕ್ಕಂಥ ಪಾಪದಿಂದ ಇದೆಲ್ಲ ನಮ್ಮ ರಾಜ್ಯಕ್ಕೆ, ಅಂಗದೇಶಕ್ಕೆ ಕ್ಷಾಮ ಬಂದಿದೆ ಅಂತ. ಅದಕ್ಕೆ ಉಪಾಯ ಹೇಳಿ ಅಂತ. ಏನಿಲ್ಲ, ಇಲ್ಲೊಬ್ಬ ಋಷ್ಯಶೃಂಗ ಅಂತ ಒಬ್ನಿದ್ದಾನೆ, ತುಂಬಾ ಅವನು ಬ್ರಹ್ಮಚಾರಿ, ತುಂಬಾ ಮುನಿ, ಅವನು ಋಷಿ ಸದೃಶ್ಯದನು. ಅವನ್ನ ಕರ್ಕೊಂಡ್ ಬಂದು ನಿನ್ನ ಮಗಳಾದ ಶಾಂತಾಳಿಗೆ ಮದುವೆ ಮಾಡು ಅಂತ ಹೇಳ್ತಾನೆ. ಆಯ್ತು, ನೀವು ಹೋಗಿ ಮರ್ಯಾದೆಯಿಂದ ಕರ್ಕೊಂಡ್ ಬನ್ನಿ ಅಂತ ನಾನು ಹೇಳ್ತಾನೆ. ಆದ್ರೆ ಅವ್ರು ಯಾರು ಹೋಗಕ್ ತಯಾರಿರಲ್ಲ. ಯಾಕಂದ್ರೆ ಅವ್ನು ನಮ್ಮನ್ನ ಕೊಂದ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ, ಹೆದರ್ಸ್ಬಿಡ್ತಾನೆ. ಒಂದು ಇರುತ್ತಲ್ಲ, ಒಬ್ರು ಯಾರೋ ಕಾಡಿನಲ್ಲೇ ವಾಸವಾಗಿದ್ದಾರೆ ಅವರು ಅಂದ್ರೆ ಅವ್ರ ಬಗ್ಗೆ ಒಂದ್ ರೀತಿಯಿಂದ ಭಯ ಇರುತ್ತೆ. ಯಾರು ಹೋಗಕ್ ರೆಡಿ ಇರಲ್ಲ. ಅವಾಗ ಅವರೆಲ್ಲ ಒಂದು ಉಪಾಯ ಮಾಡ್ತಾರೆ. ಎಲ್ಲಾರು ಸೇರಿ ವೇಶ್ಯರನ್ನ ಕಳಿಸ್ತಾರೆ. ವೇಶ್ಯರೆಲ್ಲ ಹಲವಾರು ಆಸೆಗಳನ್ನ ತೋರಿಸಿ ಅವನ್ನ ಆ ಅಂಗದೇಶಕ್ಕೆ ಕರ್ಕೊಂಡ್ ಬರ್ತಾರೆ. ಅವನು ರೋಮಪಾದ ಮಗಳ ಶಾಂತಾಳ್ ಜೊತೆ ಮದುವೆ ಮಾಡ್ತಾನೆ. ಅಲ್ಲಿ ತುಂಬಾ ಸುಖವಾಗಿರ್ತಾರೆ, ಸಮೃದ್ಧಿನೂ ಆಗುತ್ತೆ. ಆಗಿನ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, ಅಂದ್ರೆ ಎಲ್ಲಿ ಮಹರ್ಷಿಗಳು, ಋಷಿ ಸದೃಶರಾದಂತ ಜನರಿರ್ತಾರೋ ಅಲ್ಲಿ ರಾಜ್ಯಗಳೆಲ್ಲ ಸುಭೀಕ್ಷೆಯಿಂದ ಇರುತ್ತೆ ಅಂತ. ಆ ರೀತಿಯಾದಂತ ಒಂದು ಕಥೆ ಇಲ್ಲಿ ತುಂಬಾ ಸ್ವಾರಸ್ಯಕರವಾಗಿ ಬರುತ್ತೆ. ಆಮೇಲೆ ವಾಲ್ಮೀಕಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ತುಂಬಾ ಒಂದು ದೊಡ್ಡ ಡಿಬೇಟ್ ಆಗಿದೆ ರಾಮಾಯಣದಲ್ಲಿ. ಏನ್ ಹೇಳ್ತಾರೆ ಅಂದ್ರೆ, ನಂತರ ವಾಲ್ಮೀಕಿ ಹೇಳುವುದು ಒಂದು ಸ್ವಾರಸ್ಯಕರವಾದಂತ ಒಂದು ವಿಚಾರ. ಅಂತಹ ಜಾಮಾತನಾದ ಋಷ್ಯಶೃಂಗನ ಅನುಗ್ರಹದಿಂದ ದಶರಥನಿಗೆ ಸಂತತಿ ಆಗುವುದು ಎಂದು. ಇಲ್ಲಿ ಪ್ರಶ್ನೆ ಬರೋದು, ಇದು ಯಾರ ಜಾಮಾತ ಅಂದ್ರೆ ಅಳಿಯ. ಇವನು ರೋಮಪಾದನ, ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ರೋಮಪಾದನ ಅಳಿಯನೋ ಅಥವಾ ದಶರಥನ ಅಳಿಯನೋ ಅಂತ. ಅಲ್ಲಿ 2 ರೀತಿಯಾದಂತ ಪಾಠಾಂತರಗಳಿದೆ. ಒಂದು, ಮೊದಲನೇ ದಶರಥನಿಗೆ ಮಗಳಿದ್ಲು, ಅವಳನ್ನ ಅವನು ಕ್ಲೋಸ್ ಫ್ರೆಂಡ್ ಆದ ಇವನ್ಗೆ ರೋಮಪಾದನ್ಗೆ ಸಾಕೊಳ್ಳಕ್ಕೆ ಕೊಟ್ಟಿದ್ದ. ಅದು ಒಂದು ಬರುತ್ತೆ. ಇನ್ನ ಒಂದ್ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ಅವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಅನ್ಕೊಳ್ಳೋದು, ಅವ್ರ ಅಳಿ ಅಂದ್ರೂ ನಮ್ಮ ಅಳಿಯ ಅಂತ ಅನ್ಕೊಳ್ಳೋದು, ಆ ತರ ಒಂದು ಪದ್ಧತಿ ಇದೆ ನಮ್ಮಲ್ಲೆಲ್ಲ ಕಾಣುತ್ತೆ. ನಮ್ಮ ಹಳ್ಳಿನಲ್ಲೆಲ್ಲ ಅದನ್ನೆಲ್ಲ ನೋಡಿದೀನಿ. ನಮ್ಮ ಪಕ್ಕದ ಮನೆಯವರು ನನ್ಗೆ ಅಣ್ಣ ಅಂತಿದ್ರು, ಇವ್ರಿಗೆ ಅತ್ತಿಗೆ ಅಂತ, ನನ್ನ ಸುಕನ್ಯಾಗ ಅತ್ತಿಗೆ ಅಂದ್ರು ಕೂಡ ನನ್ ಮಕ್ಳಿಗೆಲ್ಲ ನನ್ ಮಗ ಹೆಂಗಿದಾನೆ ಅಂತಾನೆ ಕೇಳ್ತಾರೆ. ಆ ರೀತಿಯಾದಂತ ಒಂದು ಆತ್ಮೀಯವಾದಂತ ಸಂಬಂಧಗಳಿತ್ತು ಆಗಿನ ಕಾಲದಲ್ಲಿ. ಈ ಜಾಮಾತ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈ ಶಾಂತ ಅನ್ನೋಳು ಯಾರು ಅಂತ 2 ತರದ್ ಪಾಠಾಂತರಗಳಿದೆ. ಒಬ್ರು ದಶರಥನ್ ಮಗಳು ಅಂತ ಹೇಳ್ತಾರೆ, ಇನ್ನೊಬ್ರು ಅಲ್ಲ, ರೋಮಪಾದನ್ ಮಗಳೇ, ಈ ರೀತಿಯಲ್ಲಿ ಹೇಳ್ತಾನೆ. ಇದು ಇನ್ನೊಂದು ಬಾರಿನೂ ಕೂಡ ಬರುತ್ತೆ. ಅವನಿಗೆ ಅಂತ ಒಂದು ಶ್ಲೋಕ ಬರುತ್ತೆ. ಅದೇ ದಶರಥ ಮಾತಾಡ್ಲೇಬೇಕಾದ್ರೆ ಋಷ್ಯಶೃಂಗನ್ ಬಗ್ಗೆನೆ. ಅಲ್ಲೂ ಕೂಡ ಅದು ಯಾರಿಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು. ಹೀಗಾಗಿ ಅಲ್ಲಿ 2 ರೀತಿಯಿಂದ ಒಂದು ರಾಮಾಯಣದಲ್ಲಿ ಈ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆಮೇಲೆ ಯಾಕೆ ಋಷ್ಯಶೃಂಗ ಬಂದಪ್ಪ ಅಂತ ಅಂದ್ರೆ, ಈ ಯಾಗ ಎಲ್ಲ ಮಾಡ್ಬೇಕು, ಅಶ್ವಮೇಧ ಅಂತ ಎಲ್ಲ ಇವರು ತಯಾರು ಮಾಡ್ಕೊಂಡಿದಾರಲ್ಲ, ಅದಕ್ಕೆ ಋತ್ವಿಜ ಬೇಕಲ್ಲ ಒಬ್ಬ ಪ್ರಮುಖವಾಗಿ. ಅದಕ್ಕೆ ಯಾರು ಅಂತ ನೋಡಿದಾಗ ಅದಕ್ಕೆ ಮೋಸ್ಟ್ ಸೂಟೆಡ್ ಅವನು ಋಷ್ಯಶೃಂಗ. ಅದಕ್ಕೋಸ್ಕರ ಇವನ ಈ ಕಥೆಗಳೆಲ್ಲ ಇಲ್ಲಿ ಬರುತ್ತೆ. ಆಮೇಲೆ ಇವರ ಯಾಗಗಳು ಎಲ್ಲ ಪ್ರಾರಂಭ, ಯಾಗದ ತಯಾರಿ ಎಲ್ಲ ಪ್ರಾರಂಭ ಆಗುತ್ತೆ. ಆಮೇಲೆ ಎಲ್ಲ ಹೇಳ್ತಾರೆ, ಇಲ್ಲ ನಿನ್ಗೆ ಋಷ್ಯಶೃಂಗನ್ನೇ ಕರ್ಕೊಂಬರ್ಬೇಕು. ದಶರಥ ತುಂಬಾ ಸಂತೋಷವಾಗಿ ಒಪ್ಕೋತಾನೆ. ಅವನ್ನ ಹೋಗಿ ಅವನ ಫ್ರೆಂಡ್ ಅವನ ಮೂಲಕ, ರೋಮಪಾದನ್ ಮೂಲಕ ಹೋಗಿ ಮರ್ಯಾದೆಯಿಂದ ಕೇಳ್ಕೊತಾರೆ. ಅವರೆಲ್ಲ ಒಪ್ಕೊಂಡು ಅವನು ಬರ್ತೀನಿ ಅಂತ ಒಪ್ಕೊಂಡು ಬರ್ತಾನೆ.
ಅಯೋಧ್ಯೆಗೆ ಬರ್ತಾನೆ, ನಾನು ಇದನ್ನ ನಿನ್ಗೆ ಅಶ್ವಮೇಧ ಯಾಗವನ್ನ ಮಾಡಿಸ್ತೀನಿ, ನಾನು ಋತ್ವಿಜನಾಗಿ ಬರ್ತೀನಿ ಅಂತ. ಆವಾಗ ತಯಾರಿ ತುಂಬಾ ಚೆನ್ನಾಗಿ ನಡೀತಾ ಇರತ್ತೆ. ಆ ಡೀಟೇಲ್ಸ್ ನೋಡ್ತಾ ಹೋದ್ರೆ ನನ್ಗನ್ಸುತ್ತೆ ಎಂತ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿ ಆ ಇವೆಂಟ್ ಪ್ಲಾನ್ ಆಗುತ್ತೆ, ಎಷ್ಟು ಚೆನ್ನಾಗಿ ಆ ವಿವರಗಳು ಬರ್ತಾ ಹೋಗುತ್ತೆ ಅಂತ ಅಂದ್ರೆ ಎಲ್ಲಾ ಕಡೆ ಇನ್ವಿಟೇಷನ್ ಹೋಗುತ್ತೆ. ಅಲ್ಲಿ ನನಗೆ ತುಂಬಾ ಸ್ವಾರಸ್ಯಕರ ಅನ್ಸಿದ್ದು ಒಂದ್ 2-3 ಸಂಗತಿ. ಮೊದಲನೇದು, ಜನಕರಾಜನಿಗೆ ಇನ್ವಿಟೇಷನ್ ಹೋಗುತ್ತೆ, ತುಂಬಾ ಸ್ಪೆಷಲ್ ಇನ್ವೈಟಿ ಅವನು ಜನಕರಾಜ. ಅಲ್ಲಿ ಜನಕರಾಜನ್ಗೆ ಇನ್ವೈಟ್ ಹೋಗುತ್ತೆ. ಆಮೇಲೆ ನೋಡಿ ಇನ್ನೊಂದು ತುಂಬಾ ವಿಶಿಷ್ಟವಾಗಿದ್ದು ಅನ್ಸಿದ್ದು ಅಂದ್ರೆ, ದಶರಥ ಏನ್ ಮಾಡ್ತಾನೆ, ಅವನ್ ಮಾವನಾದ ಕೈಕೇಯ ಮಹಾರಾಜನಿಗೆ ಸ್ಪೆಷಲ್ ಇನ್ವೈಟ್ ಕೊಡ್ತಾನೆ, ಆಯ್ತಾ. ಆದ್ರೆ ಈ ಈ ಸ್ಪೆಷಲ್ ಇನ್ವೈಟ್ ಲಿಸ್ಟ್ ಅಲ್ಲಿ ತುಂಬಾ ಜನದ ಹೆಸರು ಬರುತ್ತೆ. ಆದ್ರೆ ಕೌಸಲ್ಯರ ಅಪ್ಪಂಗೋ ಸುಮಿತ್ರೆ ಅಪ್ಪಂಗೋ ಏನು ಇನ್ವಿಟೇಷನ್ ಹೋಯ್ತೋ ಇಲ್ವೋ ಅಂತ ಮೆನ್ಷನ್ನೇ ಮಾಡಲ್ಲ. ಇದು ಯಾಕೆ ಬಿಟ್ಟೋಯ್ತು, ಯಾಕೆ ಬಿಟ್ರು ವಾಲ್ಮೀಕಿ ಅನ್ನೋದು ಪ್ರಶ್ನೆ ನನಗೆ ಉದ್ಭವ ಆಗಿರೋದು. ಯಾಕೆಂದ್ರೆ ಅವಾಗ್ಲೇ ನನ್ಗೆ ಅನಿಸ್ತಾ ಇತ್ತು ಕೈಕೇಯಿ ಮುಂಚೆಯಿಂದನೂ ಡಾಮಿನೇಟಿಂಗ್ ಇದ್ಲ ಅಂತ. ಅದಕ್ಕೋಸ್ಕರ ಅವನು ಏನಾದ್ರೂ ಇರ್ಲಿ ಅಂತ ನಿಮ್ಮ ಅಪ್ಪಂಗೆ ಒಂದು ಸ್ಪೆಷಲ್ ಇನ್ವೈಟ್ ಕಳ್ಸಿದೀನಿ ಅಂತ ಹೇಳಿ ಕಳಿಸ್ತಾನೇನೋ. ಇವಾಗ ಎಲ್ಲಾರು ಸೇರ್ತಾರೆ, ಯಜ್ಞ ತುಂಬಾ ಚೆನ್ನಾಗಿ ನೆರವೇರುತ್ತೆ. ಅಲ್ಲಿ ಎಲ್ಲೂ ಲೋಪ ಆಗಲ್ಲ. ಅಲ್ಲಿ ವಾಲ್ಮೀಕಿ ಬರೀತಾರೆ, ಅಲ್ಲಿ ಆ ಯಜ್ಞ ವೇದಿಕೆ ಅಂತ ಏನ್ ಹೇಳ್ತಾರೆ, ಆಲ್ಟರ್, ಅದನ್ನ ಗರುಡ ಪಕ್ಷಿ ಆಕಾರದಲ್ಲಿ ಕಟ್ಟಿರ್ತಾರೆ. ಅದ್ರದ್ದು ಡೀಟೇಲ್ಸ್ ಎಲ್ಲ ನೋಡಿದಾಗ ಗರುಡ ಪಕ್ಷಿ ಆಕಾರದ ಈ ವೇದಿಕೆಗಳು ಕಟ್ತಾ ಇದ್ರು ಅವಾಗ. ಅದಕ್ಕೆ ತುಂಬಾ ದೊಡ್ಡ ಗಣಿತಶಾಸ್ತ್ರನೇ ಬೆಳೀತು. ಯಾಕಂದ್ರೆ ಆ ಗರುಡ ಪಕ್ಷಿ ತರ ಮಾಡ್ಬೇಕಂದ್ರೆ ಇಟ್ಟಿಗೆಗಳನ್ನ ಇಷ್ಟೇ ಇಟ್ಟಿಗೆ ಇಡಬೇಕು, ಇಷ್ಟೇ ರೀತಿಯಾಗಿ ಅದನ್ನ ಕಟ್ ಮಾಡ್ಬೇಕು, ಆ ತರದ್ದೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದರಿಂದ ತುಂಬಾ ಗಣಿತಶಾಸ್ತ್ರ ಬೆಳೀತು. ಅದನ್ನ ಇನ್ನೊಂದ್ ದಿವಸ ನಾವು ಮಾತಾಡೋಣ. ಅದಾದ್ಮೇಲೆ ಅಷ್ಟೊತ್ತಿಗೆ ಅಶ್ವಮೇಧದ ಕುದುರೆ ಎಲ್ಲ ಹೋಗಿ ಎಲ್ಲಾ ಕಡೆ ಜಯಿಸ್ಕೊಂಡ್ ಬಂದಿರುತ್ತೆ. ಅವಾಗ ಇನ್ನೊಂದು ವಿಷಯ, ಅವಾಗ ಇವಳು ಬರ್ತಾಳೆ, ಕೌಸಲ್ಯ ಬಂದ್ಬಿಟ್ಟು ಆ ಅಶ್ವದ ಎದೆ ಮೇಲೆ ಛೇದನ ಎಲ್ಲಿ ಮಾಡ್ಬೇಕು ಅಂತ ಅವಳು ಈ ಸುವರ್ಣದ ಸೂಜಿಯಿಂದ ಎಲ್ಲ ಮಾರ್ಕ್ ಮಾಡ್ತಾಳೆ. ಆಮೇಲೆ ಅಶ್ವಮೇಧದ ವಧೆ ನಡೆಯುತ್ತೆ. ವಧೆ ನಡೆದ್ಮೇಲೆ ಒಂದು ರಾತ್ರಿ ಆ ವಧೆ ಆಗಿರ್ತಕ್ಕಂತ ಆ ಕುದುರೆ ಜೊತೆಗೆ ಅವಳು ಇರ್ಬೇಕಾಗಿರುತ್ತೆ, ಆಯ್ತಾ. ಅದಾದ್ಮೇಲೆ ಅದ್ರ ಎಲ್ಲಾ ಭಾಗಗಳನ್ನ ಅದನ್ನ ಹೋಮದಲ್ಲಿ ಹಾಕ್ತಾರೆ. ಇದೆಲ್ಲ ಡೀಟೇಲ್ಸ್ ನಾನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ಇದೆಲ್ಲ ಡೀಟೇಲ್ಸ್ ರಾಮಾಯಣದಲ್ಲಿ ಬರುತ್ತೆ. ಅದು ಅಶ್ವಮೇಧ ಮಾಡಿದಾಗ, ಅಶ್ವಮೇಧ ಮಾಡಿ ಬಂದಂತ ಕುದುರೆನ ಛೇದನ ಮಾಡ್ತಾ ಇದ್ರು. ಅದನ್ನ ಮಾಡಿ ಅದನ್ನೇ ಒಂದು ಹವಿಸ್ಸಾಗಿ ಅರ್ಪಣೆ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಇದ್ದಿದ್ದು ಇದೇನು ನಾವೇನು ಬೇರೆ ಅಂತ ಭಾವಿಸ್ಕೊಳ್ಳೋದೇನು ಬೇಡ. ಅದಾದ್ಮೇಲೆ ಇನ್ನೊಂದು ತುಂಬಾ ವಿಶಿಷ್ಟ ಅನಿಸ್ತು ನನಗೆ. ಯಾಗ ಎಲ್ಲ ಮುಗಿದ್ಮೇಲೆ ಆ ಟೈಮಲ್ಲೇ ತುಂಬಾ ದಾನ ಎಲ್ಲ ನಡೀತಾ ಇರತ್ತೆ. ದಾನ ಎಲ್ಲ ಪ್ರಕ್ರಿಯೆ ಮಾಡಿದಾಗ ಆ ದಾನ ಅದ್ರ ಸಂಸ್ಕೃತಿ ಅಥವಾ ಒಂದು ಪರಿಪಾಠ ಏನಪ್ಪಾ ಅಂತ ಅಂದ್ರೆ, ಯಾರು ಯಜಮಾನ ಯಜ್ಞ ಮಾಡಿರ್ತಕ್ಕಂಥ ಯಜಮಾನ ಇರ್ತಾನೆ, ಅವನು ತನ್ನ ರಾಜ್ಯವನ್ನೆಲ್ಲ ಕೊಡ್ಬೇಕು ಋತ್ವಿಜರಿಗೆ, ರಾಜ್ಯದ ಜೊತೆಗೆ ಹೆಂಡತಿರ್ನ ಕೂಡ ಕೊಡ್ಬೇಕು. ದಶರಥ ಕೊಡ್ತಾನೆ, ಅದು ಒಂದು ಕಸ್ಟಮರಿ ರಿಚುವಲ್, ಆಯ್ತಾ. ಅದಾದ್ಮೇಲೆ ಋತ್ವಿಜರು ಹೇಳ್ತಾರೆ, ಇಲ್ಲ ಇಲ್ಲ ನನ್ಗೆ ಬೇಡ, ನನ್ಗೆ ನೀನು ಬೇರೆ ಕೊಟ್ಟಿರ್ತಕ್ಕಂಥ ಇದೇ ಸಾಕು, ಇದನ್ನೆಲ್ಲ ನಿನ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಮತ್ತೆ ರಾಜ್ಯ ಮತ್ತೆ ಅವನ ಹೆಂಡತಿನ ವಾಪಸ್ ಕೊಡ್ತಾರೆ. ಅಂದ್ರೆ ಅದು ಒಂದು ರಿಚುವಲ್. ಅವನ ಪೂರ್ಣ ಫಲ, ಯಾಗದ ಫಲ ಸಿಗ್ಬೇಕು ಅಂತ ಅಂದ್ರೆ, ನನ್ನ ಹತ್ರ ಏನು ಇಲ್ಲ, ನಾನು ಒಬ್ಬನೇ ಇಂಡಿವಿಜುವಲ್ ಆಗಿದ್ದೀನಿ, ನನ್ಗೆ ಆಸ್ತಿ ಅಹಂಕಾರ ಏನು ಇಲ್ಲ ಅಂತ ಅಹಂಕಾರ ತ್ಯಾಗ ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ರಿಚುವಲ್ ಅನಿಸ್ತು ನನಗೆ. ಆಮೇಲೆ ಇದೆಲ್ಲ ಅವಾಗ ಇದಕ್ಕೆಲ್ಲ ಪಾಪ ಪರಿಹಾರ ಆಗತ್ತೆ. ಅದಾದ್ಮೇಲೆ ಋಷ್ಯಶೃಂಗನೇ ಅದನ್ನ ಋತ್ವಿಜನಾಗಿ ಮಾಡಿಸೋದು. ಋಷ್ಯಶೃಂಗ ಮತ್ತೆ ಹೋಗಿ ಯೋಚನೆ ಮಾಡ್ತೇನೆ, ನೋಡಪ್ಪ ಇದೆಲ್ಲ ನಿನಗೆ ಪಾಪ ಪರಿಹಾರ ಆಗಿದೆ, ಇನ್ನೊಂದು ಯಜ್ಞ ಮಾಡ್ಬೇಕು, ಅದಕ್ಕೆ ಪುತ್ರ ಕಾಮೇಷ್ಟಿ ಅಂತಾರೆ ಅಂತ. ಪುತ್ರ ಕಾಮೇಷ್ಟಿ ಯಾಗನೋ ಆಗ್ಲಿ ಅಂತ ಹೇಳಿ ಅದನ್ನು ಯಾಗ ಮಾಡ್ತಾರೆ. ಆವಾಗ ಹವಿಸ್ಸನ್ನ ಸ್ವೀಕರಿಸಲ್ ಬಹಳ ದೇವತೆಗಳೆಲ್ಲ ಬರ್ತಾರೆ, ಜೊತೆಗೆ ಬ್ರಹ್ಮನು ಬಂದಿರ್ತಾನೆ. ಆಗ ನೋಡಿ, ನಾವು ಅವಾಗೆಲ್ಲ ಮುಂಚಿನ ಸರ್ಗಗಳಲ್ಲಿ ಗ್ರ್ಯಾಂಡ್ ಇಂಟ್ರೋ ಆಫ್ ರಾಮನ್ ನೋಡಿದ್ವಿ, ಇವಾಗ ಗ್ರ್ಯಾಂಡ್ ಎಂಟ್ರಿ ಆಫ್ ರಾವಣ ಆಗತ್ತೆ ಇಲ್ಲಿ. ಅದು ದೇವತೆಗಳ ಮೂಲಕ. ಅವಾಗ ಅವರು ಕಂಪ್ಲೇಂಟ್ ಮಾಡ್ತಾರೆ ಬ್ರಹ್ಮಂಗೆ, ಅಲ್ಲ ನೀನು ಎಂತ ವರ ಕೊಟ್ಬಿಟ್ಟೆ ರಾವಣ ಬಂದ್ ಕೇಳದ ಅಂತ, ಯಾರು ಸಾಯ್ಸಕ್ಕಾಗಲ್ಲ ಇವನ್ನ, ದೇವ್ರು ಸಾಯ್ಸಕ್ಕಾಗಲ್ಲ, ಗಂಧರ್ವರು ಸಾಯ್ಸಕ್ಕಾಗಲ್ಲ, ಪ್ರಾಣಿಗಳು ಸಾಯ್ಸಕ್ಕಾಗಲ್ಲ, ಸಮುದ್ರ ಸಾಯ್ಸಕ್ಕಾಗಲ್ಲ, ನೀರ್ ಸಾಯ್ಸಕ್ಕಾಗಲ್ಲ, ಗಾಳಿ, ಇಂಥ ಒಂದ್ ಇದ್ರಲ್ಲಿ ಎಂತ ವರ ಕೊಟ್ಬಿಟ್ಟೆ ನೋಡು, ಅದರಿಂದ ಅವ್ನ್ ಕಂಡ್ರೆ ನಮ್ಗೆಲ್ಲಾರ್ಗು ಭಯ, ಅವ್ನು ಹಿಡಿಯೋರೇ ಇಲ್ಲ, ಅದಕ್ಕೆಲ್ಲ ನೀನೇ ಕಾರಣ. ಅವನ ಎದುರಿಗೆ ಬಂದ್ರೆ ಸೂರ್ಯ ಕೂಡ ಜ್ವಲಿಸೋದಿಲ್ಲ, ಅವ್ನ್ ಬಂದ್ರೆ ಗಾಳಿ ಬೀಸೋದಿಲ್ಲ, ಸಮುದ್ರದ ಅಲೆಗಳು ಶಾಂತ ಆಗತ್ತೆ. ಇದನ್ನೆಲ್ಲ ನೀವು ನೋಡಿರ್ಬೋದು, ನಮ್ಮ ಎಷ್ಟೊಂದು ಕನ್ನಡ ಹಿಂದಿ ಪಿಕ್ಚರ್ಗಳಲ್ಲೆಲ್ಲ ಇದೇ ವಿಜುವಲೈಸೇಷನ್ ಬರುತ್ತೆ.
ಒಬ್ನೇನಾದ್ರೂ ಬಂದಾಗ. ತುಂಬಾ ಬ್ಯೂಟಿಫುಲ್ ವಿಜುವಲೈಸೇಷನ್ ಕೊಡ್ತಾರೆ, ಒಂದು ಗ್ರ್ಯಾಂಡ್ ಎಂಟ್ರಿ. ಆವಾಗ ಬ್ರಹ್ಮಂಗೊಂದು ಉಪಾಯ ಹೊಳಿಯುತ್ತೆ. ಏನಪ್ಪಾ, ಅವನು ಎಲ್ಲಾ ವರ ಕೇಳಿದಾಗ ಮನುಷ್ಯರ ಹೆಸರು ಹೇಳಿರಲ್ಲ. ಓ, ಇದು ಗುಡ್ ಐಡಿಯಾ, ಇದನ್ನ ಮನುಷ್ಯ ರೂಪದಲ್ಲೇ ಅವನ್ಗೆ ಮನುಷ್ಯರಂದ್ರೆ ತುಂಬಾ ಕ್ಷುಲ್ಲಕರ ಅನ್ಕೊಂಡ್ಬಿಟ್ಟಿದ್ದಾನೆ, ಮನುಷ್ಯ ರೂಪದಲ್ಲೇ ಇವನ್ನ ಸಂಹಾರ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಆಗ ನಾರಾಯಣ ಕೂಡ ಬರ್ತಾನೆ ಅಲ್ಲಿ ಯಜ್ಞಶಾಲೆಗೆ. ಬಂದ್ಬಿಟ್ಟು ನಾರಾಯಣನಿಗೆಲ್ಲ ಬೇಡ್ಕೋತಾರೆ. ಆಗ ನಾರಾಯಣ ಹೇಳ್ತಾನೆ, ಆಯ್ತು, ನಾನು ಮನುಷ್ಯ ರೂಪನಾಗಿ ಜನಿಸ್ತೀನಿ ಅಂತ, ಈ ಕೌಸಲ್ಯ ಹೊಟ್ಟೆನಲ್ಲೇ ನಾನು ಹುಟ್ತೀನಿ ಅಂತೆಲ್ಲ ಹೇಳಿ ಇದನ್ ಮಾಡ್ತಾನೆ. ಆಗ ಯಜ್ಞ ಎಲ್ಲ ಸಮಾಪ್ತಿ ಆಗತ್ತೆ. ಒಬ್ಬ ದಿವ್ಯ ಪುರುಷ ಒಂದು ಸುವರ್ಣ ಪಾತ್ರೆಯಲ್ಲಿ ಪಾಯಸ ತರ್ತಾನೆ. ಆ ಪಾಯಸದಲ್ಲಿ ತುಂಬಾ ಚೆನ್ನಾಗಿದೆ ಡಿವಿಷನ್. ಅದ್ರದ್ದು 50% ಕೌಸಲ್ಯ ಕುಡಿತಾಳೆ, 37% ಸುಮಿತ್ರೆ ಕುಡಿತಾಳೆ, 12.5% ಕೈಕೇಯಿ ಕುಡಿತಾಳೆ ಅದ್ರಲ್ಲಿ ಇರ್ತಕ್ಕಂಥ ಪ್ರಸಾದನ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ, ಇಲ್ಲಿ ಯಾವ ಕ್ಯಾರೆಕ್ಟರ್ಸ್ ಕೂಡ ಯಾರು ಅನ್ನೋನ್ ಇರೋದೇ ಇಲ್ಲ, ಎಲ್ಲಾರು ಬಂದ್ಬಿಡ್ತಾರೆ, ಅಷ್ಟರಲ್ಲೇ ಹೇಳ್ಬಿಡ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ನೋಡು, ನಾರಾಯಣ ಇನ್ನೇನು ಹುಟ್ತಾ ಇದ್ದಾನೆ, ಅವನಿಗೆ ಮನುಷ್ಯ, ಅವನಿಗೆ ಸಹಾಯ ಬೇಕು, ಅದಕ್ಕೋಸ್ಕರ ನೀವು ದೇವತೆಗಳೇ, ನೀವೆಲ್ಲ ಬಹಳಷ್ಟು ಜನ ಇದು ವಾನರರನ್ನ ಸೃಷ್ಟಿ ಮಾಡ್ಲಿಕ್ಕೆ ನೀವು ಕಾರಣ ಆಗ್ಬೇಕು ಅಂತ ಹೇಳಿ ಆದೇಶ ಕೊಡ್ತಾನೆ. ಆದ್ರಿಂದ ಇಂದ್ರನಿಂದ ವಾಲಿ ಆಗ್ತಾನೆ, ಸೂರ್ಯನಿಂದ ಸುಗ್ರೀವ ಆಗ್ತಾನೆ, ಬೃಹಸ್ಪತಿಯಿಂದ ತಾರ ಆಗ್ತಾನೆ, ಗಂಧಮಾದನಿಂದ ಕುಬೇರನಿಂದ ಗಂಧಮಾದ ಆಗ್ತಾನೆ, ವಿಶ್ವಕರ್ಮನಿಂದ ನಳ ಆಗ್ತಾನೆ, ಅಗ್ನಿಯಿಂದ ನೀಲ ಆಗ್ತಾನೆ, ವರ್ಣನಿಂದ ಸುಷೇಣ ಆಗ್ತಾನೆ, ವಾಯುದೇವನಿಂದ ಹನುಮಂತ ದೇವ ಹುಟ್ಟುತ್ತಾನೆ. ಇವರೆಲ್ಲ ವಾನರರು ಬಂದ್ರು. ರಾವಣಂದ ಎಂಟ್ರಿ ಆಯ್ತು, ಅದಕ್ಕೆಲ್ಲ ಬೇಕಾಯ್ತು. ರಾಮಂದ ಎಂಟ್ರಿ ಆಯ್ತು. ಆಮೇಲೆ ಇವಾಗ ಹುಟ್ಬೇಕಾಗಿರೋರು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟುತ್ತಾನೆ. ಪುಷ್ಯ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದವರು ತುಂಬಾ ಶಾಂತ ಸ್ವಭಾವದವರು ಅಂತ ಒಂದು ಪ್ರತೀತಿ. ಆ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟುತ್ತಾನೆ. ಅನಂತರ ಆಶ್ಲೇಷ ನಕ್ಷತ್ರದಲ್ಲಿ ಸೂರ್ಯ ತುಂಬಾ ಪ್ರಭಾವಿಯಾಗಿದ್ದಾಗ ಲಕ್ಷ್ಮಣ ಮತ್ತೆ ಶತ್ರುಘ್ನರು ಇಬ್ರು ಹುಟ್ಟುತ್ತಾರೆ. ಆಮೇಲೆ ಇವ್ರು ಹುಟ್ಟಿ ಅವ್ರಿಗೆ ನಾಮಕರಣ ಆಗುತ್ತೆ. ಮುಂದೆ ನೋಡಿ, ತುಂಬಾ ಫಾಸ್ಟ್ ಫಾರ್ವರ್ಡ್ ಆಗಿ ಹೋಗುತ್ತೆ ರಾಮಾಯಣ. ಅಲ್ಲಿ ಇವಾಗ ನಮ್ಗೆ ದಾಸರೆಲ್ಲ ಹೇಳ್ತಾರಲ್ಲ, ಅಂಗಳದೊಳು ರಾಮನ ಆಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿ, ಆ ತರದ್ ಯಾವ ಡಿಸ್ಕ್ರಿಪ್ಷನ್ ಅಲ್ಲಿ ಬರಲ್ಲ. ಅವ್ರು ತುಂಬಾ ಫಾಸ್ಟ್ ಫಾರ್ವರ್ಡ್ ಆಗಿ ಹೋಗ್ತಾರೆ. ಜಾತಕರ್ಮ ಆಯ್ತು, ಉಪನಯನ ಆಯ್ತು, ಅವರು ಧನುರ್ವಿದ್ಯೆ ಕಲ್ತ್ರು, ಕುದುರೆ ಓಡಿಸೋದ್ ಕಲ್ತ್ರು, ಅದೆಲ್ಲ ಮುಂದೆ ಫಾಸ್ಟ್ ಫಾರ್ವರ್ಡ್ ಆಗಿ ಒಂದ್ 10 ಶ್ಲೋಕಗಳಲ್ಲೆಲ್ಲ ಮುಗಿಸ್ಬಿಡ್ತಾರೆ. ಅಲ್ಲಿ ಸುಮಾರು ಅವನು ಹುಟ್ಟಿದಾಗ್ನಿಂದ ಬಹುಶಃ ಒಂದು ದಿನದ ಮಗುನಿಂದ ಅವನು ಮತ್ತೆ ರಾಮ ಎಂಟ್ರಿ ಕೊಡೋದು, ಗ್ರ್ಯಾಂಡ್ ಎಂಟ್ರಿ ಕೊಡೋದು ಬಹುಶಃ ಅವನು 14-15 ವರ್ಷದ ಹುಡುಗ ಆಗಿದ್ದಾಗ. ಅಂದ್ರೆ 1ರಿಂದ ಆಲ್ಮೋಸ್ಟ್ 15 ವರ್ಷ ಫಾಸ್ಟ್ ಫಾರ್ವರ್ಡ್. ಅಂತರ ಸಿನಿಮಾದಲ್ಲಿ ತೋರಿಸ್ದಂಗೆ ಮಕ್ಕಳು ಟೊಯ್ ಅಂತ ಬೆಳೆದ್ಬಿಟ್ಟು ದೊಡ್ಡವರಾಗ್ತಾರಲ್ಲ, ಆ ರೀತಿಯಾಗಿ ಇದ್ರಲ್ಲಿ ವಿಜುವಲೈಸೇಷನ್ ಬರುತ್ತೆ. ಆಮೇಲೆ ಅಲ್ಲಿ ವಿಶ್ವಾಮಿತ್ರರ ಎಂಟ್ರಿ ಆಗತ್ತೆ. ಅದನ್ನ ಅಲ್ಲಿ ಬರ್ತಕ್ಕಂಥ ಸ್ವಾರಸ್ಯಗಳನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೋರಾನನೆ ಅಂತ ಹೇಳ್ತಾ ಇವತ್ತಿನ ಈ ಸರಣಿಯನ್ನ ಮುಗಿಸ್ತೀನಿ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಶ್ರೀನಿವಾಸ್. ಥ್ಯಾಂಕ್ ಯು, ಧನ್ಯವಾದ ಮೇಡಮ್.